ಯಾವ್ಯಾವ ಸೆಕ್ಷನ್ ಅಲ್ಲಿ ಆಯ್ತು? ಸೆಕ್ಷನ್ 376 ಎನ್, ಸೆಕ್ಷನ್ 376 ಕೆ, 354, 506, 201, 66 ಇ ಆಫ್ ಐ ಟಿ ಆಕ್ಟ್ ಅಲ್ಲಿ ಶಿಕ್ಷೆ ಆಗಿದೆ. ಮುಖ್ಯವಾದ ಶಿಕ್ಷೆ 376 ಎನ್ ಅಂಡ್ ಕೆ, ಲೈಫ್ ಇಂಪ್ರಿಸನ್ಮೆಂಟ್ ಮತ್ತು ಲೈಫ್ ಇಂಪ್ರಿಸನ್ಮೆಂಟ್ ಫಾರ್ ಫುಲ್ ಲೈಫ್. ಸರ್, ಅಂದ್ರೆ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇತ್ತು, ಜೀವಾವಧಿ ಶಿಕ್ಷೆ ಅಂದ ತಕ್ಷಣ 14 ವರ್ಷ ಅಂತ. ಈ ಒಂದು ಕೇಸಲ್ಲಿ ಹೊಸ ಕಾನೂನಲ್ಲಿ ಜೀವಾವಧಿ ಶಿಕ್ಷೆ ಅಂತಂದ್ರೆ ಅದು ಅವನ ಜೀವನ ಪರ್ಯಂತ ಇರತಕ್ಕಂಥ ಶಿಕ್ಷೆ. ಈ ಕೇಸ್ನಲ್ಲಿ ಅದನ್ನ ಮಾಡಿದ್ದಾರೆ. ಇನ್ನು ಉಳಿದ 2 ಕೇಸ್ ಯಾವ ಹಂತದಲ್ಲಿ? ಅದು ಈಗ ಟ್ರಯಲ್ ಶುರುವಾಗಿದೆ, ಇನ್ನೊಂದು ಟ್ರಯಲ್ ಶುರುವಾಗಿದೆ. ಅಂದ್ರೆ ಈ ಒಂದು ವರ್ಡಿಕ್ಟ್ ಇಂದ ನಿಮ್ಮ ಕಂಪ್ಲೀಟ್ SPP ಟೀಮ್ ಇಬ್ರು ಆಗ್ಬೋದು, ಜೊತೆಗೆ SIT ತಂಡ ಆಗ್ಬೋದು. ಇದು ಒಂದು ಮಾರಲ್ ಬೂಸ್ಟಿಂಗ್ ಫಾರ್ SIT. ದೇ ಡಿಡ್ ಅ ಗ್ರೇಟ್ ವರ್ಕ್. ಸೊ ಹಂಗಾಗಿ ಇಟ್ಸ್ ಅ ಗುಡ್ ಬೂಸ್ಟ್ ಫಾರ್ SIT ಟೀಮ್, ಅದ ಟೀಮ್. ಸರ್, ಸಾಕಷ್ಟು ಜನ ಗೊಂದಲ ಇದೆ, ಜೀವನ ಪರ್ಯಂತ ಅಂದ್ರೆ ಎಷ್ಟು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇರಬೇಕಾಗುತ್ತೆ ಪರ್ಟಿಕ್ಯುಲರ್? ಅಲ್ಲ, ಅವನ ಅಂತಿಮ ಜೀವನದವರೆಗೂ, ಅಂದ್ರೆ ಸಾಯೋ ಕೊನೆ. ಹೌದು ಹೌದು ಹೌದು. ಇದಿಷ್ಟು BN ಜಗದೀಶ್ ಅವರು ಹೇಳೋದು. ಮತ್ತು ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ರಮೇಶ್, TV9 ಬೆಂಗಳೂರು. ಯಾವ್ಯಾವ ಸೆಕ್ಷನ್ ಅಲ್ಲಿ ಆಯ್ತು? ಸೆಕ್ಷನ್ 376 ಎನ್, ಸೆಕ್ಷನ್ 376 ಕೆ, 354, 506, 201, 66 ಇ ಆಫ್ ಐ ಟಿ ಆಕ್ಟ್ ಅಲ್ಲಿ ಶಿಕ್ಷೆ ಆಗಿದೆ. ಮುಖ್ಯವಾದ ಶಿಕ್ಷೆ 376 ಎನ್ ಅಂಡ್ ಕೆ, ಲೈಫ್ ಇಂಪ್ರಿಸನ್ಮೆಂಟ್ ಮತ್ತು ಲೈಫ್ ಇಂಪ್ರಿಸನ್ಮೆಂಟ್ ಫಾರ್ ಫುಲ್ ಲೈಫ್. ಸರ್, ಅಂದ್ರೆ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇತ್ತು, ಜೀವಾವಧಿ ಶಿಕ್ಷೆ ಅಂದ ತಕ್ಷಣ 14 ವರ್ಷ ಅಂತ. ಈ ಒಂದು ಕೇಸಲ್ಲಿ ಹೊಸ ಕಾನೂನಲ್ಲಿ ಜೀವಾವಧಿ ಶಿಕ್ಷೆ ಅಂತಂದ್ರೆ ಅದು ಅವನ ಜೀವನ ಪರ್ಯಂತ ಇರತಕ್ಕಂಥ ಶಿಕ್ಷೆ. ಈ ಕೇಸ್ನಲ್ಲಿ ಅದನ್ನ ಮಾಡಿದ್ದಾರೆ. ಇನ್ನು ಉಳಿದ 2 ಕೇಸ್ ಯಾವ ಹಂತದಲ್ಲಿ? ಅದು ಈಗ ಟ್ರಯಲ್ ಶುರುವಾಗಿದೆ, ಇನ್ನೊಂದು ಟ್ರಯಲ್ ಶುರುವಾಗಿದೆ. ಅಂದ್ರೆ ಈ ಒಂದು ವರ್ಡಿಕ್ಟ್ ಇಂದ ನಿಮ್ಮ ಕಂಪ್ಲೀಟ್ SPP ಟೀಮ್ ಇಬ್ರು ಆಗ್ಬೋದು, ಜೊತೆಗೆ SIT ತಂಡ ಆಗ್ಬೋದು. ಇದು ಒಂದು ಮಾರಲ್ ಬೂಸ್ಟಿಂಗ್ ಫಾರ್ SIT. ದೇ ಡಿಡ್ ಅ ಗ್ರೇಟ್ ವರ್ಕ್. ಸೊ ಹಂಗಾಗಿ ಇಟ್ಸ್ ಅ ಗುಡ್ ಬೂಸ್ಟ್ ಫಾರ್ SIT ಟೀಮ್, ಅದ ಟೀಮ್. ಸರ್, ಸಾಕಷ್ಟು ಜನ ಗೊಂದಲ ಇದೆ, ಜೀವನ ಪರ್ಯಂತ ಅಂದ್ರೆ ಎಷ್ಟು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇರಬೇಕಾಗುತ್ತೆ ಪರ್ಟಿಕ್ಯುಲರ್? ಅಲ್ಲ, ಅವನ ಅಂತಿಮ ಜೀವನದವರೆಗೂ, ಅಂದ್ರೆ ಸಾಯೋ ಕೊನೆ. ಹೌದು ಹೌದು ಹೌದು. ಇದಿಷ್ಟು BN ಜಗದೀಶ್ ಅವರು ಹೇಳೋದು. ಮತ್ತು ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ರಮೇಶ್, TV9 ಬೆಂಗಳೂರು.